ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮರುದಿನ ಬೆಳಿಗ್ಗೆ ಕೃಷ್ಣ ಧರ್ಮರಾಜಾದಿಗಳು ಧರ್ಮ ಶ್ರವಣಕ್ಕಾಗಿ ತಿರುಗಿ ಭೀಷ್ಮನಲ್ಲಿಗೆ ಬಂದುದು ಎಂಬ 52ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಕೃಷ್ಣನು ಅರಮನೆಯನ್ನು ಪ್ರವೇಶಿಸಿ ಆ ರಾತ್ರಿ ಸುಖವಾಗಿ ಮಲಗಿದ್ದು ಬೆಳಗಾಗುವುದಕ್ಕೆ ಒಂದು ಜಾವವಿರುವಾಗಲೇ ಎಚ್ಚರಗೊಂಡು ಮೇಲೆದ್ದನು. ಆಗ ಅವನು ಧ್ಯಾನ ನಿಷ್ಠೆಯಲ್ಲಿದ್ದು ತಿಳಿಯಬೇಕಾದುದನ್ನೆಲ್ಲ ತನ್ನಲ್ಲಿಯೇ ತಿಳಿದು ನಿರ್ಧರಿಸಿಕೊಂಡು ಆಮೇಲೆ ಸನಾತನವಾದ ಬ್ರಹ್ಮವನ್ನು ಮನಸ್ಸಿಗೆ ತಂದುಕೊಂಡನು. ಇಷ್ಟರಲ್ಲಿಯೇ ಹೊರಗೆ ಒಳ್ಳೆ ಸುಶಿಕ್ಷಿತರಾದ ಸ್ತುತಿಪಾಠಕರು ಉಚ್ಚ ಧ್ವನಿಯಿಂದ ಸುಸ್ವರದೊಡನೆ ಸ್ತುತಿಸಿದರು. ಪುರಾಣಜ್ಞರಾದ ಸೂತರು ವಿಶ್ವಕರ್ತನು ಪ್ರಜಾಧಿಪತಿಯೂ ಆದ ವಾಸುದೇವನನ್ನು ಸ್ತುತಿಸುತ್ತಿದ್ದರು. ಕೆಲವು ಗಾಯಕರು ಕೈತಾಳಗಳೊಡನೆ ಹಾಡಿದರು. ಕೆಲವರು ಶಂಖ ಮೃದಂಗಾದಿ ವಾದ್ಯಗಳನ್ನು ನುಡಿಸಿದರು. ವೀಣೆ, ವೇಣು, ಪಣವ ಮೊದಲಾದ ವಾದ್ಯಧ್ವನಿಗಳೆಲ್ಲ ಒಟ್ಟುಗೂಡಿ ಆ ವಾಸುದೇವನ ಗ್ರಹವನ್ನೇ ನಗಿಸುವಂತೆ ಕೇಳಿಸುತ್ತಿದ್ದವು. ಹೀಗೆಯೇ ಹತ್ತಲಾಗಿ ಯುಧಿಷ್ಠಿರನ ಅರಮನೆಯ ಮುಂದೆಯೂ ಮಂಗಳಕರಗಳಾದ ಗೀತವಾದ್ಯಗಳೊಡನೆ ಸ್ತುತಿಪಾಠಗಳು ಆರಂಭವಾದವು. ಆಮೇಲೆ ಕೃಷ್ಣನು ಮೇಲೆದ್ದು ಸ್ನಾನ ಮಾಡಿ ಅಂಜಲಿ ಪೂರ್ವಕವಾಗಿ ಮಂತ್ರ ರಹಸ್ಯಗಳನ್ನು ಜಪಿಸಿ ಅಗ್ನಿಯಲ್ಲಿ ಆಜ್ಯ ಹೋಮವನ್ನು ಮಾಡಿದನು. ಪ್ರಾತಃ ಕಾಲದಲ್ಲಿ ವೇದವಿತ್ತುಗಳಾದ ಬ್ರಾಹ್ಮಣರಿಗೆ ಅನೇಕ ಗೋದಾನಾದಿಗಳನ್ನು ಮಾಡಿ ಅವರು ಒಬ್ಬೊಬ್ಬರ ಆಶೀರ್ವಾದಗಳನ್ನು ಪ್ರತಿಗ್ರಹಿಸಿದನು. ಆಮೇಲೆ ಗೋವು ಮೊದಲಾದ ಮಂಗಳ ದ್ರವ್ಯಗಳನ್ನು ಸ್ಪರ್ಶಿಸಿ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡನು. ಆಮೇಲೆ ಸಾತ್ವಿಕೆಯನ್ನು ನೋಡಿ, ಸಾತ್ವಿಕೆ, ನೀನು ಅರಮನೆಗೆ ಹೋಗಿ ಭೀಷ್ಮ ದರ್ಶನಕ್ಕಾಗಿ ಹೊರಡಲು ಯುಧಿಷ್ಠಿರನು ಸಿದ್ಧನಾಗಿರುವನೇ, ತಿಳಿದು ಬಾ ಎಂದನು. ಒಡನೆಯೇ ಕೃಷ್ಣಾಜ್ಞೆಯಂತೆ ಸಾತ್ವಿಕೆಯು ಯುಧಿಷ್ಠಿರನ ಮನೆಗೆ ಬಂದು, ಮಹಾರಾಜ, ಭೀಷ್ಮನಲ್ಲಿಗೆ ಹೊರಡುವುದಕ್ಕಾಗಿ ಕೃಷ್ಣನ ರಥವು ಸಿದ್ಧವಾಗಿದೆ. ಕೃಷ್ಣನು ಅಲ್ಲಿಗೆ ಹೋಗಲು ನಿನಗಾಗಿ ನಿರೀಕ್ಷಿಸುತ್ತಿರುವನು. ಇನ್ನು ಮುಂದಿನ ಕಾರ್ಯವನ್ನು ಹೇಗೆ ಯುಕ್ತವೋ ಹಾಗೆ ನಡೆಸು ಎಂದನು. ಆಗ ಧರ್ಮರಾಜನು ಅರ್ಜುನನನ್ನು ಕರೆಸಿ, ಪಾರ್ಥ, ನಮ್ಮ ರಥವು ಸಿದ್ಧವಾಗಲಿ, ಸೈನಿಕರಾರು ಬೇಕಾದುದಿಲ್ಲ, ನಾವು ಮಾತ್ರ ಹೋಗುವೆವು. ಈಗಿನ ಸ್ಥಿತಿಯಲ್ಲಿ ಭೀಷ್ಮನಿಗೆ ಬೇಸರವನ್ನು ಹುಟ್ಟಿಸಬಾರದು. ಆದುದರಿಂದ ನಮ್ಮ ಮುಂದೆ ಹೋಗತಕ್ಕ ಮಾರ್ಗಶೋಧಕರನ್ನು ಬಾರದಂತೆ ನಿಲ್ಲಿಸಿಬಿಡು. ಈಗಿನಿಂದ ಮಹಾತ್ಮನಾದ ಗಾಂಗೆಯನು ನಮಗೆ ಪರಮ ರಹಸ್ಯಗಳನ್ನು ಉಪದೇಶಿಸುವನು. ಆದುದರಿಂದ ಬೇರೆ ಯಾರನ್ನು ನಮ್ಮೊಡನೆ ಅಲ್ಲಿಗೆ ಕರೆದುಕೊಂಡು ಹೋಗುವುದು ನನಗೆ ಸಮ್ಮತವಲ್ಲ ಎಂದನು. ಈ ಮಾತನ್ನು ಕೇಳಿದೊಡನೆ ಅರ್ಜುನನು ರಥವು ಸಿದ್ಧವಾಗಿರುವುದಾಗಿ ತಿಳಿಸಿದನು. ಆಗ ಆ 5 ಮಂದಿ ಪಾಂಡವರು ಪಂಚಮಹಾಭೂತಗಳು ಒಂದಾಗಿ ಸೇರಿದಂತೆ ಕೃಷ್ಣನಿದ್ದಲ್ಲಿಗೆ ಬಂದರು. ಆಮೇಲೆ ಕೃಷ್ಣನು ಸಾತ್ವಿಕೆಯೊಡನೆ ರಥವನ್ನೇರಿದನು. ಆ ಪುರುಷ ಶ್ರೇಷ್ಠರೆಲ್ಲರೂ ರಥಾರೂಢರಾಗುತ್ತಿದ್ದ ಹಾಗೆಯೇ ಒಬ್ಬರಿಗೊಬ್ಬರು ವಂದನವನ್ನು ಮಾಡಿ ರಾತ್ರಿಯು ಸುಖವಾಗಿ ಕಳೆಯಿತೆ ಎಂದು ಕುಶಲ ಪ್ರಶ್ನೆ ಮಾಡಿ ರಥದ ಮೇಲೆ ಕುಳಿತರು. ದಾರುಕನು ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ವಲಾಹಕಗಳೆಂಬ 4 ದಿವ್ಯಾಶ್ವಗಳನ್ನು ತಟ್ಟಿ ಬಿಟ್ಟನು. ಮಹಾವೇಗವುಳ್ಳ ಆ ಕುದುರೆಗಳು ಕುರಾಗ್ರಾಗ್ರಗಳಿಂದ ನೆಲವನ್ನು ಅಪ್ಪಳಿಸುತ್ತಾ ಆಕಾಶವನ್ನೇ ನುಂಗಿಬಿಡುವಂತೆ ಓಡಿದವು. ಕೃಷ್ಣ ಪಾಂಡವರೆಲ್ಲರೂ ಸಕಲ ಧರ್ಮ ಕ್ಷೇತ್ರವೆನಿಸಿದ ಕುರುಕ್ಷೇತ್ರಕ್ಕೆ ಬಂದಿಳಿದರು. ಅಲ್ಲಿ ದೇವಗಣಗಳಿಂದ ಪರಿವೃತನಾದ ಬ್ರಹ್ಮನಂತೆ ಮಹರ್ಷಿಗಳಿಂದ ಪರಿವೃತನಾಗಿ ಶರತಲ್ಪದ ಮೇಲಿದ್ದ ಭೀಷ್ಮನನ್ನು ಸಂದರ್ಶಿಸಿದರು. ಕೃಷ್ಣನು ಧರ್ಮರಾಜನು ರಥದಿಂದ ಇಳಿದು ಮುಂದೆ ಹೋದರು. ಅವರ ಹಿಂದೆ ಭೀಮಾರ್ಜುನ, ನಕುಲ, ಸಹದೇವರು, ಸಾತ್ವಿಕೆಯು ಹೊರಟರು. ಇವರೆಲ್ಲರೂ ತಮ್ಮ ಬಲಗೈಯನ್ನೆತ್ತಿ ಅಲ್ಲಿದ್ದ ಮಹರ್ಷಿಗಳನ್ನು ಮೊದಲು ಪೂಜಿಸಿದರು. ಇವರೆಲ್ಲರಿಂದ ಪರಿವೃತನಾದ ಧರ್ಮರಾಜನು ನಕ್ಷತ್ರ ಮಧ್ಯದಲ್ಲಿರುವ ಚಂದ್ರನಂತೆ ಬೆಳಗುತ್ತಾ ಬ್ರಹ್ಮನ ಬಳಿಗೆ ದೇವೇಂದ್ರನು ಹೋದಂತೆ ಭೀಷ್ಮನ ಬಳಿಗೆ ಹೋದನು. ಆಕಾಶದಿಂದ ಬಿದ್ದ ಸೂರ್ಯನಂತೆ ಶರತಲ್ಪದ ಮೇಲೆ ಮಲಗಿದ್ದ ಮಹಾಬಾಹುವಾದ ಭೀಷ್ಮನನ್ನು ಧರ್ಮರಾಜನು ಅತ್ಯಂತ ಭಯಭಕ್ತಿಗಳೊಡನೆ ನೋಡಿದನು. ಇದು 52ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.